एम जवर्गी RPIDA बागलकोटे परेड कमांडर ಈಗ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಬಾಗಲಕೋಟೆ ಮೊದಲನೇ ತಂಡವಾಗಿ ವಿಜಯ ಮರಾಠವಾಡ ಬಾದಾಮಿ PSI ನೇತೃತ್ವದಲ್ಲಿ ತದನಂತರ ಬಾಗಲಕೋಟೆ ಶಹರ ಸಂಚಾರಿ ಅಬಕಾರಿ ಇಲಾಖೆ ಜಾರಿ ಮತ್ತು ತನಿಖೆ ಉಪವಿಭಾಗ ಬಾಗಲಕೋಟೆ ಮಂಜುನಾಥ್ ಮರ್ಚಕ್ಕನವರ ಸಬ್ ಇನ್ಸ್ಪೆಕ್ಟರ್ ಅಬಕಾರಿ ಇವರ ನೇತೃತ್ವದಲ್ಲಿ ಗೃಹ ರಕ್ಷಕ ದಳ ಬಾಗಲಕೋಟೆ MS ಭಾರತಿ ಯೂನಿಟ್ ಆಫೀಸರ್ ಇವರ ನೇತೃತ್ವದಲ್ಲಿ ಕುಮಾರಿ ಜ್ಯೋತಿ ವಿ ಲಮಣಿ ಇವರ ನೇತೃತ್ವದಲ್ಲಿ NCC 37 ಡಿವಿಷನ್ ಬಟಾಲಿಯನ್ ತಂಡ ಈಗ ತಮ್ಮೆದುರಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಪ್ರೌಢಶಾಲಾ ವಿಭಾಗ ಸ್ಟೂಡೆಂಟ್ ಪೊಲೀಸ್ ಕೆಡೆಟ್ಸ್ ಕುಮಾರಿ ಕೀರ್ತಿ ಸೀಪ್ರದ್ ಅವರ ನೇತೃತ್ವದಲ್ಲಿ ಪ್ರತಿಭಾನ್ವಿತ SC/ST ಬಾಲಕಿಯರ ವಸತಿ ಪ್ರೌಢಶಾಲೆ ಬಾಗಲಕೋಟೆ ಕುಮಾರಿ ಸುಷ್ಮಿತಾ ಆಕಳವಾಡಿ ಇವರ ನೇತೃತ್ವದಲ್ಲಿ ಭಾರತ ಸೇವಾದಳ ಘಟಕ ಬಾಗಲಕೋಟೆಯ ಕುಮಾರಿ ಪ್ರಿಯಾ ಮಾದಪ್ಪನವರ ನೇತೃತ್ವದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಚ್ಚಿಕೋಟೆ ಈಗ ಪಥ ಸಂಚಲನದಲ್ಲಿ ಭಾಗವಹಿಸಿ ಮೊದಲನೇ ತಂಡವಾಗಿ ಬರುತ್ತಾ ಇದೆ. ಧ್ವಜದಡಿಯಲ್ಲಿ ಗೌರವ ವಂದನೆಗಾಗಿ ಇದೀಗ ಎರಡನೇ ತಂಡವಾಗಿ ಹೆಚ್ಚಾಗ್ತಾ ಇದ್ದಾರೆ. ಬಾಗಲಕೋಟೆ ಶಹರ ಸಂಚಾರಿ ಗ್ರಾಮೀಣ ಮತ್ತು ನವನಗರ ಠಾಣೆ ಶ್ರೀಯುತ ವಿಜಯಕುಮಾರ್ ರಾಠೋಡ್ PSI ಬಾದಾಮಿರವರ ನೇತೃತ್ವದಲ್ಲಿ ತಿಲ್ಕನ್ನವರ್ PSI ಲೋಕೋಪರ್ ಇವರ ನೇತೃತ್ವದಲ್ಲಿ ಎರಡನೇ ತಂಡ ಗ್ರಾಮೀಣ ಶಹರ ಸಂಚಾರಿ ಮತ್ತು ನವನಗರ ಠಾಣೆ. ಈಗ ಬರುತ್ತಿರುವ ತಂಡ ಗೃಹ ರಕ್ಷಕ ದಳ ಬಾಗಲಕೋಟೆ ಶ್ರೀ MH ಫಾರೂಕ್ ಯೂನಿಟ್ ಆಫೀಸರ್ ಇವರ ನೇತೃತ್ವದಲ್ಲಿ. ಮುಂದಿನ ತಂಡ ಅರಣ್ಯ ಇಲಾಖೆ ಶ್ರೀಯುತ ಪ್ರವೀಣ್ ಆದಗೋನ್ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಅವರ ನೇತೃತ್ವದಲ್ಲಿ. ಮುಂದಿನ ತಂಡ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳು ಶ್ರೀ ಪರಶುರಾಮ್ ಲಮಾಣಿ ಫೈರ್ ಸ್ಟೇಷನ್ ಆಫೀಸರ್ ಇವರ ನೇತೃತ್ವದಲ್ಲಿ. ಇದೀಗ ಧ್ವಜವಂದನೆ ಅಂತ NCC ಸೀನಿಯರ್ ಡಿವಿಷನ್ 37 ಕರ್ನಾಟಕ ಬಟಾಲಿಯನ್ ಬಾಗಲಕೋಟೆ ಕುಮಾರಿ ಜ್ಯೋತಿ ವಿ जवानों का बेलों का मस्तानों का इस देश का यारों क्या कहना ये देश है दुनिया का कहना. मेरा जूता है जापानी ये पतलून हिंदुस्तानी सर पे लाल टोपी रूसी फिर भी दिल है हिंदुस्तानी. मेरा जूता है जापानी ये पतलून हिंदुस्तानी सर पे लाल टोपी रूसी फिर भी दिल है आजा आजा दिन दुश्मनियां के तले आजा जरी वाले नीले आसमान के तले
चकदे चकदे इंडिया वंदे मातरम सुजलाम सुफलाम वलय शिवलाम सत्य श्याम नामातरम वंदे मातरम वंदे मातरम वंदे मातरम वंदे मातरम वंदे मातरम भारत देशद ಸೇನಾನಿ ಇವನೇ ನಮ್ಮೆಲ್ಲರ ಕಣ್ಮಣಿ ದೇವ ದೇವರ ಕೈ ಮುಗಿವೆ ನಮ್ಮನ್ನು ಕಾಯುವ ಸೈನ್ಯದ ಕಡೆಗೆ ಕಹಳೆ ಮೊಳಗಿಸಿದರು. 500 ಜನ ಸಮಾಜದ 500 ಜನ ಬೇಡರು ಜಡಗನ್ನ ಹಾಗೂ ಬಾಳನ್ನ ಮುಂದಾಳತ್ವದಲ್ಲಿ ನೆರೆದು ಸಂಘರ್ಷಕ್ಕೆ ಇಳಿದರು. ಬ್ರಿಟಿಷ್ ಅಧಿಕಾರಿ ಕರ್ನಲ್ ಹಲಗ್ಲಿ ಗ್ರಾಮಕ್ಕೆ ಬೆಂಕಿ ಹಚ್ಚಿ ಸುಟ್ಟು 100 ಜನ ಆಹುತಿಯಾದರು. ಇಂದಿಗೂ ಇಡೀ ಜಗತ್ತಿನ ಪ್ರೀತಿ, ಗೌರವ, ಆದರ, ಅಭಿಮಾನಗಳಿಗೆ ಪಾತ್ರರಾಗುತ್ತಲೇ ಇರುವ ರಾಷ್ಟ್ರಪಿತನ ನಾಡಿನಲ್ಲಿ ಜನಿಸಿರುವ ನಾವೇ ಪುಣ್ಯವಂತರು, ಭಾಗ್ಯವಂತರು. ಜಗತ್ತಿಗೆ ಅಹಿಂಸೆಯಿಂದ ಸ್ವಾತಂತ್ರ್ಯ ಗಳಿಸಿಕೊಂಡ ಏಕೈಕ ರಾಷ್ಟ್ರವೆಂದರೆ ಅದು ಭಾರತ. ಇಂಥ ಹೆಗ್ಗಳಿಕೆ, ಅಭಿಮಾನ, ಹೆಮ್ಮೆ ನಮ್ಮದು. ಇದಕ್ಕೆಲ್ಲ ಕಾರಣರಾದ ನಮ್ಮ ಪೂರ್ವಜರನ್ನು ಗೌರವದಿಂದ ಸ್ಮರಿಸಿ ಅವರಿಗೆ ನಮ್ಮ ನಮನ ಸಲ್ಲಿಸೋಣ. ಭಾರತದ ರಾಷ್ಟ್ರೀಯ ಐಕ್ಯತೆಯ ಚಿಹ್ನೆಗಳಾದ ರಾಷ್ಟ್ರಧ್ವಜ, ರಾಷ್ಟ್ರೀಯ ಲಾಂಛನ, ರಾಷ್ಟ್ರಗೀತೆ, ರಾಷ್ಟ್ರೀಯ ಹಾಡು ವಂದೇ ಮಾತರಂ, ಇತರೆ ಎಲ್ಲ ರಾಷ್ಟ್ರೀಯ ಐಕ್ಯತೆಯ ಚಿಹ್ನೆಗಳನ್ನು ಗೌರವಿಸುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಭಾಷೆಗಳು ಸ್ವಾತಂತ್ರ್ಯ ಹೋರಾಟಕ್ಕೆ ಚಾರಿತ್ರಿಕ ಹಿನ್ನೆಲೆ ಇದೆ. ಬ್ರಿಟಿಷರ ಕಪಿಮುಷ್ಟಿಯಿಂದ, ಅವರ ದರ್ಪ ದೌರ್ಜನ್ಯದಿಂದ ಭಾರತವನ್ನು ಸ್ವಾತಂತ್ರ್ಯಗೊಳಿಸಲು ಹೆಸರಿಸಲಾಗದ ಅಸಂಖ್ಯಾತ ನಮ್ಮ ಬಂಧು ಬಾಂಧವರು ಹೋರಾಡಿದ್ದಾರೆ. MG ರಾಂಡೆ, ಸುರೇಂದ್ರನಾಥ್ ಬ್ಯಾನರ್ಜಿ, ದಾದಾಬಾಯಿ ನವರೋಜಿ, ಗೋಪಾಲ್ ಕೃಷ್ಣ ಗೋಖಲೆ, ಅರಬಿಂದೋ ಘೋಷ್, ಬಿಪಿನ್ ಚಂದ್ರ ಪಾಲ್, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್, ಸುಭಾಷ್ ಚಂದ್ರ, ಜವಾಹರ್ಲಾಲ್ ನೆಹರು ಮುಂತಾದವರು ಅವರ ತ್ಯಾಗ ಸದಾ ಸ್ಮರಣೀಯ.